ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರು ಟು ಮೈಸೂರು ಹೈವೇ ಬಗ್ಗೆ ಚೆಕ್ ಮಾಡೋಣ. ಸೊ ಇಲ್ಲಿ ಪ್ರೋಗ್ರೆಸ್ ಏನು ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಹೊಸ ಪ್ರಾಜೆಕ್ಟ್. ಬೇಸಿಕಲಿ ನಮಗೆಲ್ಲ ಗೊತ್ತು, ಬೆಂಗಳೂರು ಟು ಮೈಸೂರು ಹೈವೇ ಆಲ್ರೆಡಿ ಓಪನ್ ಇದೆ, ಜನ ಯೂಸ್ ಮಾಡ್ತಾಯಿದ್ದಾರೆ, ಟೋಲ್ ಕಟ್ತಾ ಇದ್ದೀವಿ. ಓಕೆ, ಸೊ ಈಗ ಹೊಸ ಪ್ರಾಜೆಕ್ಟ್ ಬಂದು ಆ್ಯಡೆಡ್ ರೋಡ್ ಸೇಫ್ಟಿ ಮತ್ತು ಕೆಲವೊಂದು ಮಿಸ್ಸಿಂಗ್ ಲಿಂಕ್ಸ್ನ ಅವರು ತೊಗೊಳ್ತಾ ಇದ್ದಾರೆ ಈ ಪ್ರಾಜೆಕ್ಟಲ್ಲಿ. ಸೊ ಇದು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಬಂದು 712 crores ಪ್ರಾಜೆಕ್ಟ್ ಇದು. ಈ 712 ಪ್ರಾಜೆಕ್ಟ್ಸಲ್ಲಿ ಏನೇನೆಲ್ಲ ಮಾಡ್ತಾಯಿದ್ದಾರೆ ಮತ್ತು ಇದರ ಅಬ್ಜೆಕ್ಟಿವ್ ಏನು ಎಲ್ಲ ಚೆಕ್ ಮಾಡೋಣ. ಅದಕ್ಕೂ ಮೊದಲು ನೀವು ಬೆಂಗಳೂರು ಟು ಮೈಸೂರು ಹೈವೇ ಯೂಸ್ ಮಾಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಐದರ್ ಹೈವೇ ಯೂಸ್ ಮಾಡಿದರೆ ಅಥವಾ ಸರ್ವಿಸ್ ರೋಡಲ್ಲಿ ಹೋಗಿದ್ರು ಕೂಡ ಸರ್ವಿಸ್ ರೋಡ್ ಕಂಟಿನ್ಯೂಟಿ ಇಲ್ಲ, ಅಥವಾ ಹೈವೇಯಲ್ಲಿ ಹೋಗಿದ್ರೆ ಹೈವೇಲಿ ಕರೆಕ್ಟಾಗಿ ಎಕ್ಸಿಟ್ ಪಾಯಿಂಟ್ಸ್ ಇಲ್ಲ. ಸೊ ಎಕ್ಸಿಟ್ ಪಾಯಿಂಟ್ಸ್ ಇದ್ರೂ ಅಂದರೆ ಇನ್ನು ಕೆಲವರು ಸರ್ವಿಸ್ ರೋಡಿಂದ ನಾನು ಟೋಲ್ ಕಟ್ಟೋದಿಲ್ಲ ಅಂದ್ಬಿಟ್ಟು ಎಗರಿಸ್ಕೊಂಡೋಗಿ ಮುಂದೆ ಬಿಡದಿ ಹತ್ರನೋ ಇಲ್ಲ ಆ ಕಡೆಯಿಂದ ಬರ್ತಾ ಮಂಡ್ಯ ಅಥವಾ ಶ್ರೀರಂಗಪಟ್ಟಣದ ಹತ್ರನೋ ಎಲ್ಲ ಒಳಗಡೆ ನುಗ್ಕೊಂಡು ಹೈವೇ ಯೂಸ್ ಮಾಡ್ತಾಯಿದ್ರಿ. ಸೊ ನಾನೇನು ಟೋಲ್ ಕಟ್ಟಲ್ಲ ಅಂತ ರಾಜರಾಜ್ ಹೋಗಿದ್ರಿ. ಸೊ ಅವರೆಲ್ಲರಿಗೂ ಒಂದು ಕಡೆ ಸಿಹಿ ಸುದ್ದಿ, ಒಂದು ಕಡೆ ಕಹಿ ಸುದ್ದಿ. ಏನು ಸಿಹಿ ಸುದ್ದಿ ಅಂತಾರ, ಸರ್ವಿಸ್ ರೋಡಲ್ಲಿ ಹೋಗ್ತಾ ಇರೋರಿಗೆ ಆಲ್ರೆಡಿ ಈ ಪ್ರಾಜೆಕ್ಟಲ್ಲಿ ಟೋಟಲ್ ನಾವು ಲಿಸ್ಟ್ ಡೌನ್ ಮಾಡ್ತೀವಿ ಏನೇನೆಲ್ಲ ಈ ಪ್ರಾಜೆಕ್ಟಲ್ಲಿ ಟೇಕ್ ಓವರ್ ಮಾಡ್ತಾ ಇದ್ದಾರೆ ಅಂತ. ಒನ್ ಬೈ ಒನ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟಿಂದ ದಟ್ ಈಸ್ ಫ್ರಮ್ ಬೆಂಗಳೂರು ಸೈಡ್ ಟಿಲ್ ಮೈಸೂರವರೆಗೂ ಏನೇನು ತೊಗೊಂಡಿದ್ದಾರೆ ಈ ಪ್ರಾಜೆಕ್ಟಲ್ಲಿ ಚೆಕ್ ಮಾಡೋಣ. ಸೊ ಮೊದಲಿಗೆ ಈ ಚಲ್ಲಘಟ್ಟ ಅಂಡರ್ಪಾಸ್ ಏನಿದೆ, ಈ ಅಂಡರ್ಪಾಸ್ ಬೇಸಿಕಲಿ BDA ಪ್ರಾಜೆಕ್ಟ್ ಇದು. ಈ BDA ಪ್ರಾಜೆಕ್ಟ್ ಅವರು ಇದನ್ನು ಈ ಸ್ಟ್ರೆಚ್, ಎಸ್ಪೆಷಲಿ ಸ್ಟ್ರೆಚ್ ಏನಿದೆಯೋ ಇದನ್ನು BMRCL ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ನೀವೇ ಕನ್ಸ್ಟ್ರಕ್ಷನ್ ಮಾಡ್ಕೊಡಿ, ನಾವು ಡೆಪಾಸಿಟ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಅವರು BMRCL ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅಮೌಂಟು. ಸೊ ಇಲ್ಲಿ ಅಂಡರ್ಪಾಸ್ ಕಂಪ್ಲೀಟಾಗಿ ಟೂ ಲೈನ್ದು BMRCL ಕನ್ಸ್ಟ್ರಕ್ಟ್ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು NHA ಕೆಳಗಡೆ, ಇವಾಗ ಆ್ಯಕ್ಚುಲಾಗಿ ಇಲ್ಲಿ ಆಲ್ರೆಡಿ ಫ್ಲೈಓವರ್ ಇದೆ. ಸೊ ಇದ್ರ ಕೆಳಗಡೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯೂಶಲಾಗಿ ಯಾವುದೇ ಏಜೆನ್ಸಿ ಆದರೆ ಕೊಡಲ್ಲ. ಇವಾಗ ಇಲ್ಲೂ ಅಷ್ಟೇ, ರೈಲ್ವೆ ಪ್ರಾಪರ್ಟಿ ಇದೆ, ರೈಲ್ವೆ ಪ್ರಾಪರ್ಟಿ ಕೆಳಗಡೆ ಮಾಡ್ಕೋಬೋದು. ಅದೇ ಮೇಲೆ ಅಂತ ಬರೋದಾದರೆ ರೈಲ್ವೆ ಅವ್ರು ನಾವೇ ಮಾಡ್ತೀವಿ ಅಂತ ಕೂತ್ಕೋತಾರೆ. ಸೊ ಸೇಮ್ ಅದೇ ಥರ ಇಲ್ಲಿ ನ್ಯಾಷನಲ್ ನಾವೇ ಎಕ್ಸಿಕ್ಯೂಟ್ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಟೋಟಲ್ 32 ಕೋಟಿ BDA ಅವರು BMRCL ಅವ್ರು ಕೊಟ್ಟಿದ್ದಾರೆ, BMRCL ಅವರು ನ್ಯಾಷನಲ್ ಅವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಅಂಡರ್ಪಾಸ್ ಬರುತ್ತೆ. ಸೊ ಈ ಅಂಡರ್ಪಾಸಿಂದ ಮತ್ತೆ ಈ ಹೈವೇ ಲಿಂಕ್ ಕೊಡ್ತಾರೆ. ಸೊ ದಟ್ ಈಸ್ ಫಸ್ಟ್ ಒನ್. ಇದು ಮೊದಲನೇ ಆರೋವಿ. ನೆಕ್ಸ್ಟ್ ಬರೋದಾದರೆ ಬಿಡದಿ. ಈ ಬಿಡದಿ ಬೈಪಾಸ್ ಏನಿದೆ ಇಲ್ಲಿ ನಮಗೊತ್ತು, ಇಲ್ಲೂ ಕೂಡ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಸೊ ಈ ರೈಲ್ವೆ ಟ್ರ್ಯಾಕ್ ಇದೆ ಅಂದರೆ ಆಬ್ವಿಯಸ್ ಆಗಿ ಸರ್ವಿಸ್ ರೋಡ್ ನಾವು ಇಲ್ಲಿಂದ ಬಂದು ಹಿಂಗೇ ಹೋಗಬೇಕು. ಸೊ ಇವಾಗಿರೋ ರೋಡ್ಸ್ನ ಯೂಸ್ ಮಾಡ್ಕೋಬೋದು. ಬೈಪಾಸ್ ನಾವು ಯೂಸ್ ಮಾಡೋಕ್ಕಾಗಲ್ಲ, ಸರ್ವಿಸ್ ರೋಡಿಂದ ಬಂದವರು ಬೈಪಾಸ್ ಯೂಸ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಒಂದು ಇಲ್ಲೇನು ಈ ಮುಖಾಂತರ ಬಂದು ಇಲ್ಲಾದರೂ ಬರಲಿ, ಎಸ್ಪೆಷಲಿ ಇಲ್ಲಿ ಬಂದಾದ್ಮೇಲೆ ತಿರ್ಗಿ ನಾವು ಇಲ್ಲಿ ಜಾಯ್ನ್ ಆಗ್ಬೋದು. ಸೊ ಇಲ್ಲಿಂದ ಬಂದವರು ಇಲ್ಲೇ ರ್ಯಾಂಪ್ ಮಾಡ್ತಾರೆ. ಸೊ ಈ ರ್ಯಾಂಪಿಂದ ಇಲ್ಲಿ ROV ಬರುತ್ತೆ. ಬೇಸಿಕಲಿ ಇಲ್ಲೊಂದು ROV ಬರುತ್ತೆ, ಮತ್ತು ಇಲ್ಲಿ ವೆಹಿಕಲ್ ಅಂಡರ್ಪಾಸ್. ಯಾಕಂದರೆ ಇಲ್ಲಿಂದ ಬಂದವರು ತಿರ್ಗಿ ಅಲ್ಲಿ ಜಾಯ್ನ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಎಸ್ಪೆಷಲಿ ಅಂಡರ್ಪಾಸ್ ಇರುತ್ತೆ. ಸೊ ಅಂಡರ್ಪಾಸಲ್ಲಿ ಈ ಕಡೆ ರೈಟ್ ಹ್ಯಾಂಡ್ ಸೈಡಿಂದ ಬಂದವರು ಈ ಅಂಡರ್ಪಾಸ್ ಮುಖಾಂತರ ಐದರ ತಿರ್ಗಿ ಹಿಂಗೆ ಹೋಗಿ ಮತ್ತೆ ಬೈಪಾಸ್ ಯೂಸ್ ಮಾಡಲೇಬೇಕು ಅನ್ನೋರು ಬಂದು ಹೋಗ್ಬೋದು. ಆಮೇಲೆ ಇಲ್ಲಿ ROV ಬರುತ್ತೆ. ಸೊ ದಿಸ್ ಸರ್ವಿಸ್ ರೋಡ್ ವಿಲ್ ಕಂಟಿನ್ಯೂ. ಸೊ ಇದಕ್ಕೆ ರ್ಯಾಂಪು ಏನು ಬೇಕು ಎಲ್ಲನೂ ಮಾಡ್ತಾರೆ. ಸೊ ಇಲ್ಲಿಂದ ರ್ಯಾಂಪಿಂದ ಬಂದು ಹಂಗೆ ಫ್ಲೈಓವರ್ ಥರ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಓಕೆ, ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಏನು ಇವಾಗ ಇಲ್ಲೇನಾದರೂ ಅಂಡರ್ಪಾಸ್ ಬಂತು ಮತ್ತು ಇಲ್ಲಿ ROV ಬಂತು. ಸೊ ಇಟ್ ವಿಲ್ ಬಿ ಎ ಮೇಜರ್ ಜಂಕ್ಷನ್ ಇಲ್ಲಿ. ಸೊ ಮೇಜರ್ ಜಂಕ್ಷನ್ ಇನ್ ಟರ್ಮ್ಸ್ ಆಫ್ ನಾವು ನೋಡೋ ಪ್ರಕಾರ, ಬಟ್ NHA ಅವರು ಇದನ್ನು ಮೈನರ್ ಜಂಕ್ಷನ್ ಅಂತ ಮಾಡಿ, ಸೊ ಇಲ್ಲೂ ಕೂಡ ಮೈನರ್ ಜಂಕ್ಷನ್ ಇಂಪ್ರೂವ್ ಕೂಡ ಮಾಡ್ತಾರೆ. ಸೊ ದಟ್ ಈಸ್ ಸೆಕೆಂಡ್ ಪ್ರಾಜೆಕ್ಟ್, ಅಂದರೆ ಸೆಕೆಂಡ್ ಐಟಮ್ ಆಫ್ ದಿಸ್ ಪ್ರಾಜೆಕ್ಟ್. ಸೊ ನೆಕ್ಸ್ಟ್ ಒನ್ ಬಂದು
ನಮ್ಮ ಚನ್ನಪಟ್ಟಣ ರಾಮನಗರ ಬೈಪಾಸ್. ಇಲ್ಲಿಲ್ಲ, ಬಟ್ ಇಲ್ಲಿ ಚನ್ನಪಟ್ಟಣ ಅಂತ ಇಲ್ಲೂ ಕೂಡ ಸರ್ವಿಸ್ ರೋಡ್ ಇಲ್ಲ. ಸರ್ವಿಸ್ ರೋಡ್ ಇಲ್ಲೇ ಮಟ್ಕೊಳಿಸ್ತಾರೆ. ಸೊ ಇಲ್ಲಿ ಏನು ಬರುತ್ತೋ ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಒಂದು ROB ಬರುತ್ತೆ. ಸೊ ಈ ROB ಬರೋದ್ರಿಂದ ಈ ಕಡೆ ರ್ಯಾಂಪ್ ಹಾಕ್ತಾರೆ. ಸೊ ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದವರು ತಿರ್ಗಾ ಯೂಟರ್ನ್ ತೊಗೊಂಡು ತಿರ್ಗಾ ಬರ್ಬೋದು ಈಗ. ಸೊ ಒಂದು ಮಾತ್ರ ಪ್ರತಿಯೊಂದು ರೈಲ್ವೆ ಹಳಿ ಎಲ್ಲೆಲ್ಲಿರುತ್ತೋ ಸರ್ವಿಸ್ ರೋಡ್ಗೆ ಒಂದು ROB ಮಾಡ್ತಾರೆ. ಸೊ ಎರಡು ಕಡೆಯವರು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್, ಇದು ಥರ್ಡ್ ಐಟಮ್ ಆಫ್ ದಿ ಪ್ರಾಜೆಕ್ಟ್. ನೆಕ್ಸ್ಟ್ ಬಂದು ಮಂಡ್ಯ ಹತ್ರ. ಮಂಡ್ಯ ಬೈಪಾಸ್ ಆದಮೇಲೆ ಲಾಸ್ಟಲ್ಲಿ ಏನಿದೆ ಇಲ್ಲೂ ಕೂಡ ಇಲ್ಲಿ ರೈಲ್ವೆ ಹಳಿ ಏನಿದೆಯೋ ಇಲ್ಲೂ ಕೂಡ ಇವಾಗ ಸರ್ವಿಸ್ ರೋಡ್ ಕಂಟಿನ್ಯೂಟಿ ಇಲ್ಲ. ಸೊ ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ROB ಬರುತ್ತೆ. ಅದರ ಜೊತೆಗೆ ಈ ROB ಆದಮೇಲೆ ಈ ಸುಮಾರಿಗೆ ನಮಗೆ ಒಂದು ಅಂಡರ್ ಪಾಸ್ ಮಾಡ್ತಾರೆ. ಬಿಕಾಸ್ ಇಲ್ಲ ROB ಬರಬೇಕಂದ್ರೆ ರ್ಯಾಂಪ್ ಹಾಕಬೇಕು, ಎರಡು ಕಡೆನೂ ರ್ಯಾಂಪ್ ಹಾಕಬೇಕು. ಬೇರೆ ಕಡೆ ಆದರೆ ಎರಡು ಕಡೆನೂ ದೇ ಹ್ಯಾಡ್ ಲ್ಯಾಂಡ್, ಓಕೆ, ಏನೂ ಅಬ್ಜೆಕ್ಷನ್ ಏನಿಲ್ಲ. ಬಟ್ ಇಲ್ಲಿ ROB ಆಗಿದ ತಕ್ಷಣ ಅವ್ರಿಗೆ ಇಲ್ಲಿ ತಿರ್ಗಾ ಅಂಡರ್ ಪಾಸ್ ಬರುತ್ತೆ. ಸೊ ಅಷ್ಟೊಂದು ಎಲಿವೇಶನ್ ಇಮಿಡಿಯೇಟಾಗಿ ತೊಗೊಳಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ಅದು ರ್ಯಾಂಪ್ ಏನಿದೆ ಅದು ಎಕ್ಸ್ಟೆಂಡ್ ಆಗುತ್ತೆ. ಅದು ರ್ಯಾಂಪ್ ಇಳಿಯೋದು ಆಲ್ಮೋಸ್ಟ್ ಡೌನ್ ಆಗೋದು ಇಲ್ಲಿ ಡೌನ್ ಆಗುತ್ತೆ. ಇಲ್ಲಿ ಒಂದು ಅಂಡರ್ ಪಾಸ್ ಆಗುತ್ತೆ ಮತ್ತು ಇಲ್ಲಿ ಇನ್ನು ನೆಕ್ಸ್ಟ್ ಬರೋದಾದರೆ ಅನಕೆರೆ ಹತ್ರ PUP ಮೀನಿಂಗ್ ಪೆಡೆಸ್ಟ್ರಿಯನ್ ಅಂಡರ್ ಪಾಸ್ ಒಂದು ಬರುತ್ತೆ. ಅದು ಎಕ್ಸಾಕ್ಟ್ ಲೊಕೇಶನ್ ಬಂದು 88,670 ಆಲ್ಮೋಸ್ಟ್ ಇಲ್ಲಿ ಅನಕೆರೆ ಹತ್ರನೇ ಬರುತ್ತೆ. ಸೊ ಇಲ್ಲಿ PUP ಪ್ಲ್ಯಾನ್ ಮಾಡಿದ್ದಾರೆ, ಪೆಡೆಸ್ಟ್ರಿಯನ್ ಅಂಡರ್ ಪಾಸ್. ಇದಾದ ಮೇಲೆ ಟೋಟಲ್ ಸರ್ವಿಸ್ ರೋಡ್ ಅಥವಾ ಸ್ಲಿಪ್ ರೋಡ್ಸ್ ಏನಂತ ಕರೀತಾರೆ, ಅದು 22.536 ಕಿಲೋಮೀಟರ್ಸ್ ಸರ್ವಿಸ್ ರೋಡ್ ಅಡಿಷ್ನಲ್ ಆಗಿ ಹಾಕ್ತಾರೆ. ಇಟ್ ಕ್ಯಾನ್ ಬಿ ಐದರ್ ಟು ದ ರ್ಯಾಂಪ್, ಇವಾಗ ಇರೋ ಸರ್ವಿಸ್ ರೋಡ್ನ ಕಿತ್ತಾಕಿ ಏನು ಅವರು ಇಲ್ಲಿ ROBಸು ಅಥವಾ ಅಂಡರ್ ಪಾಸ್ ಅಂದರೆ ವೆದರ್ ಇಟ್ ಈಸ್ ಅಂಡರ್ ಪಾಸ್ ಆರ್ ಲೈಟ್ ವೆಹಿಕಲ್ ಅಂಡರ್ ಪಾಸ್ ಏನು ಪ್ಲ್ಯಾನ್ ಮಾಡಿರೋ ಅದಕ್ಕೆ ರ್ಯಾಂಪ್ಸ್ ಹಾಕ್ಬೇಕಲ್ಲ. ಸೊ ಇಟ್ ಇನ್ಕ್ಲೂಡ್ಸ್ ದಟ್ ಆ್ಯಸ್ ವೆಲ್. ಇನ್ ಅಡಿಷನ್ ಟು ದಟ್ ಎಲ್ಲ ಸೇರಿಸಿ 22.536 ಕಿಲೋಮೀಟರ್ಸ್ ಸರ್ವಿಸ್ ರೋಡ್ ಆರ್ ಸ್ಲಿಪ್ ರೋಡ್ಸ್ ಪ್ಲ್ಯಾನ್ ಮಾಡಿದ್ದಾರೆ. ಇದರ ಜೊತೆಗೆ ರ್ಯಾಂಪ್ ಆರ್ ಲೂಪ್ಸ್ ಅದು ಕೂಡ 3.8 ಕಿಲೋಮೀಟರ್ಸ್ ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ಇದಾದ ಮೇಲೆ ಟ್ರಕ್ ಲೇಬೇಸ್ ಎರಡು ಪ್ಲ್ಯಾನ್ ಮಾಡಿದ್ದಾರೆ. ಒಂದು ಇಲ್ಲೇ ನಮ್ಮ ಮಂಡ್ಯ ಏನು ಟೋಲ್ ಇದೆಯೋ ಇಲ್ಲೊಂದು ಟ್ರಕ್ ಲೇಬೆ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಕುಂಬಳಗೋಡ್ ಹತ್ರ 26.7. ಸೊ ಈ ಏರಿಯಾ ಏನು ಅಡಿಷ್ನಲ್ ಲ್ಯಾಂಡ್ ಅಕ್ವಿಸಿಷನ್ ಮಾಡಿರೋ ಇಲ್ಲಿ ಇದೆ, ಇದು ಕೂಡ ಟೋಲ್. ಸೊ ಇಲ್ಲೂ ಕೂಡ ಟ್ರಕ್ ಲೇಬೆ ಬರುತ್ತೆ. ಸೊ ಇದರ ಜೊತೆ ನೆಕ್ಸ್ಟ್ ಒನ್ ಈಸ್ ಬಸ್ ಶೆಲ್ಟರ್ಸ್ ಅಥವಾ ಬಸ್ ಬೇ. ಸೊ ಟೋಟಲ್ ಏನು ಈ 117 ಕಿಲೋಮೀಟರ್ ಸ್ಟ್ರೆಚಲ್ಲಿ ಬಸ್ ಬೇಸ್ ವಿತ್ ಬಸ್ ಶೆಲ್ಟರ್ಸ್ ಬಂದು 25 ಮತ್ತು ಬರೀ ಬಸ್ ಶೆಲ್ಟರ್ಸ್ ಮಾತ್ರ 35. ಸೊ ಇಷ್ಟು ಬರ್ತವೆ ಈ 117 ಕಿಲೋಮೀಟರ್ ಸ್ಟ್ರೆಚಲ್ಲಿ. ಇದಾದ ಮೇಲೆ ಇದು ತುಂಬ ಇಂಪಾರ್ಟೆಂಟು. ಟೋಟಲ್ ಇವಾಗಿರೋ ನೆಕ್ಸ್ಟ್ ಒನ್ ಬಂದು ಕೊಲಂಬಿಯಾ ಏಷ್ಯಾ ಹತ್ರ. ನಮ್ಗೆ ಗೊತ್ತಿರ್ಬೋದು ಕೊಲಂಬಿಯಾ ಏಷ್ಯಾ ಹತ್ರ ಇವಾಗ ತುಂಬ ಟ್ರಾಫಿಕ್ ಆಗುತ್ತೆ. ಅದ್ರ ಜೊತೆಗೆ ಆಕ್ಸಿಡೆಂಟ್ ಪ್ರೋನ್ ಝೋನ್ ಕೂಡ ಆಗಿದೆ. ಏನಕ್ಕೆಂದರೆ ಹೈವೇ ಎಲ್ಲ ಫುಲ್ಲು 100 ಬಂದಿರ್ತೀವಿ. ಸೊ ಇಲ್ಲಿಂದ ತುಂಬ ಚಿಕ್ಕ ರೋಡ್ಸು. ಸೊ ಆಬ್ವಿಯಸ್ ಆಗಿ ಆ ಮೈಂಡ್ಸೆಟ್ಟಿಂದ ನಾವು ಹೊರಗಡೆ ಬರಲಿಲ್ಲ ಅಂದರೆ ಆಕ್ಸಿಡೆಂಟ್ಸ್ ಆಗೇ ಆಗ್ತವೆ.
ಸೊ ಇದನ್ನು ಮಿಟಿಗೇಟ್ ಮಾಡೋದಕ್ಕೆ ಇಲ್ಲಿ ಒಂದು ಫ್ಲೈಓವರ್ ಅಲಾಂಗ್ ವಿತ್ ದಟ್ ಅಂಡರ್ ಪಾಸ್ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದ್ರ ಉದ್ದೇಶ ಇಷ್ಟೇ, ಏನು ಹೈವೇ ಏನಿದೆಯೋ ಈ ಹೈವೇ ಅಂಡರ್ ಪಾಸ್ ಮುಖಾಂತರ ನಾವು ಸಿಟಿನ ಎಂಟ್ರ್ ಆಗ್ತೀವಿ. ಸೊ ಇಲ್ಲಿ ಅಂಡರ್ ಪಾಸ್ ಪ್ಲ್ಯಾನ್ ಆಗುತ್ತೆ. ಆಮೇಲೆ ಲೋಕಲ್ ಟ್ರಾಫಿಕ್ಗೆ ಇಲ್ಲೇ ಒಂದು ರೌಂಡ್ ಅಬೌಟ್ ಕೊಡ್ತಾರೆ. ಸೊ ಈ ರೌಂಡ್ ಅಬೌಟಲ್ಲಿ ಲೋಕಲ್ ಟ್ರಾಫಿಕ್ ಈ ಅಂಡರ್ ಪಾಸ್ ಬಂದು -1 ಲೆವೆಲ್, 0 ಲೆವೆಲಲ್ಲಿ ಇಲ್ಲೊಂದು ರೌಂಡ್ ಅಬೌಟ್ ಕೊಡ್ತಾರೆ. ಸೊ ದಟ್ ವಿಲ್ ಬಿ ಯೂಸ್ಡ್ ಬೈ ಲೋಕಲ್ ಟ್ರಾಫಿಕ್. ಇದಾದಮೇಲೆ ಈ ಮೈಸೂರು ರಿಂಗ್ ರೋಡ್ ಏನಿದೆಯೋ ಇದಕ್ಕೆ ಒಂದು ಫ್ಲೈಓವರ್ ಬರುತ್ತೆ. ಈ ಫ್ಲೈಓವರಲ್ಲಿ ಏನು ರಿಂಗ್ ರೋಡ್ ಟ್ರಾಫಿಕ್ ಏನಿದೆಯೋ ಅದು ಮೂವ್ಮೆಂಟ್ ಆಗ್ಬೋದು. ಸೊ ಇದರಿಂದ ಕಂಪ್ಲೀಟ್ ಇಲ್ಲಿ ಏನು ಟ್ರಾಫಿಕ್ ಇದೆಯೋ ಅದು ಸಾಲ್ವ್ ಆಗುತ್ತೆ. ಇನ್ನು ನಮ್ಗೆ ಗೊತ್ತಿರ್ಬೋದು, ನೀವೇನಾದರೂ ಮೈಸೂರು ಹೈವೇಯಿಂದ ಬರ್ತಾ ಇದ್ರೆ ರಿಂಗ್ ರೋಡ್ಗೆ ಹೋಗ್ಬೇಕಂದ್ರೆ ಆಬ್ವಿಯಸ್ ಆಗಿ ಈ ಅಂಡರ್ ಪಾಸ್ ಪಕ್ಕದಲ್ಲಿ ಮೇಲೇನೆ ಏನಿರುತ್ತೋ ಅಲ್ಲಿಂದ ಎಕ್ಸಿಟ್ ತೊಗೊಂಡು ಅಲ್ಲಿಂದನೇ ಹೋಗ್ಬೋದು. ಸೊ ದಟ್ ವಿಲ್ ಬಿ ಕನ್ಸಿಡರ್ ಆಸ್ ಲೋಕಲ್ ಟ್ರಾಫಿಕ್. ಏನು ಮಿಕ್ಕಿದ್ದು ನೀವು ಸಿಟಿಗೆ ಹೋಗ್ತಾ ಇದ್ದೀರ ಅಂದ್ರೆ ಹಂಗೆ ಡೈರೆಕ್ಟಾಗಿ ಅಂಡರ್ ಪಾಸ್ ಮುಖಾಂತರ ನೋಡ್ಬೋದು. ಇನ್ನು ಒಂದೊಂದು ಪ್ರಾಜೆಕ್ಟಿಗೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಅಂತ ಇಲ್ಲಿ ಬ್ರೇಕ್ ಡೌನ್ ಇದೆ. ಸೊ ಈ ಕೊಲಂಬಿಯೇಶ್ ಹತ್ರ ಏನು ಪ್ಲ್ಯಾನ್ ಮಾಡ್ತಾಯಿರೋ ಅದಕ್ಕೆ 98.63 crores. ಆಮೇಲೆ ROBs ಟೋಟಲ್ ಮೂರು ಇದ್ದಾವೆ. ಸೊ ಅದಕ್ಕೆ ಒಂದೊಂದಕ್ಕೂ ಆಲ್ಮೋಸ್ಟು 33 crores. ಅದಾದಮೇಲೆ ಬಸ್ ಬೇ ಅದಕ್ಕೆಲ್ಲ 10 ಕೋಟಿ. ಆಮೇಲೆ ಇನ್ನು ಅಂಡರ್ ಪಾಸ್ಗೆ 7 crores. ಮತ್ತು ಓವರ್ ಪಾಸ್ ಗೌಡಹಳ್ಳಿ ಹತ್ರ ಓವರ್ ಪಾಸ್ ಒಂದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 6.77 crores. ಹಾಗೆ ಎಂಟ್ರಿ ಎಕ್ಸಿಟ್ಸ್ ನಾವೇನು ಆಲ್ರೆಡಿ ಹೇಳಿದ್ದೀವಲ್ಲ, ಟೋಟಲಾಗಿ 28 ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ಗೆ 89 ಕೋಟಿ. ಆಮೇಲೆ ಲೈಟಿಂಗ್ ಫೆಸಿಲಿಟೀಸ್ ಆಬ್ವಿಯಸ್ ಆಗಿ ಏನು ROB ಸ್ಟ್ರಕ್ಚರ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಅವರೆಲ್ಲ, ಆಮೇಲೆ ಮೈನರ್ ಜಂಕ್ಷನ್ ಇದಕ್ಕೆಲ್ಲ ಲೈಟಿಂಗ್ ಫೆಸಿಲಿಟೀಸ್ ಬೇಕಾಗುತ್ತೆ, ಅದಕ್ಕೆ ಒಂದು 10 ಕೋಟಿ. ಆಮೇಲೆ ಟ್ರಕ್ ಲೇಬೆಗೆ 5.63 crores. ಮತ್ತು ಯುಟಿಲಿಟಿ ಶಿಫ್ಟಿಂಗ್, ಇವಾಗ ಎಕ್ಸಿಸ್ಟಿಂಗ್ ಏನು ಲೈಟ್ಸ್ ಇರ್ಬೋದು ಅಥವಾ ಬೇರೆ ಇನ್ನು ಎಲೆಕ್ಟ್ರಿಕಲ್ ಯುಟಿಲಿಟೀಸ್ ಏನಿರುತ್ತೋ ಅದಕ್ಕೆಲ್ಲ ಶಿಫ್ಟಿಂಗ್ಗೆ 6.88 crores. ಮತ್ತು ಚೆಲ್ಲಘಟ್ಟ ಇದು BMRCL ಇವ್ರಿಗೆ NHA ಅವ್ರಿಗೆ 32.94 crores ಕೊಟ್ಟಿದ್ದಾರೆ. ಸೊ ಇದು ಬ್ರೇಕಪ್. ಸೊ ಇಷ್ಟು ಮೈಸೂರು ಈ ಪ್ರಾಜೆಕ್ಟಲ್ಲಿ ಇದು ತುಂಬ ಇಂಪಾರ್ಟೆಂಟು. ಸೊ ನಮಗೆಲ್ಲ ಗೊತ್ತು, ಇವಾಗ ಬೆಂಗಳೂರು ಟು ಮೈಸೂರು ಹೈವೇ ಅಲ್ಲಿ 2 ಟೋಲ್ಸ್ ಇರೋದು, ಒಂದು ಶೇಷಗಿರಿಹಳ್ಳಿ ಮತ್ತು ಇನ್ನೊಂದು ಮಂಡ್ಯ ಹತ್ರ. ಇದರ ಜೊತೆಗೆ ಮುಂದೆ ಪ್ಲ್ಯಾನ್ ಆಗಿರುವಂಥದ್ದು 28 ಎಕ್ಸಿಟ್ ಆರ್ ಎಂಟ್ರಿ ಪಾಯಿಂಟ್ಸ್ ಪ್ಲ್ಯಾನ್ ಮಾಡಿದ್ದಾರೆ. ನಮಗೆಲ್ಲ ಗೊತ್ತು ಈಗ ಏನು ಎಂಟ್ರಿ ಪಾಯಿಂಟ್ಸ್ ಕೆಲವೊಂದು ಕಡೆ ಬ್ಲಾಕ್ ಮಾಡಿದ್ದಾರೆ. ಬಿಡದಿ ಹತ್ರ ಬ್ಲಾಕ್ ಮಾಡಿದ್ದಾರೆ, ಮತ್ತು ಅಲ್ಲಿ ಮಂಡ್ಯ ಹತ್ರ ಕೂಡ ಬ್ಲಾಕ್ ಮಾಡಿದ್ದಾರೆ. ಏನಕ್ಕೆ? ಜನ ಟೋಲ್ ಕಟ್ದಿರ ಆರಾಮಾಗಿ ಫ್ರೀ ಎಂಟ್ರಿ ಅಥವಾ ಎಕ್ಸಿಟಲ್ಲಿ ತೊಗೊಂಡು ಆರಾಮಾಗಿ ನುಗ್ತಾ ಇದ್ದಾರೆ ಹೈವೇ ಒಳಗಡೆ. ಸೊ ಇದನ್ನು ಕರ್ಬ್ ಮಾಡೋ ಜೊತೆಗೆ ಇನ್ನು ಜನಕ್ಕೆ ಇನ್ನೂ ಹೆಚ್ಚೆಚ್ಚು ಎಕ್ಸಿಟ್ ಪಾಯಿಂಟ್ಸ್ ಕೊಡೋ ಒಂದು ಉದ್ದೇಶದಿಂದ ಸೇಮ್ ನಮ್ಮ ನೈಸ್ ಹೈವೇ ನೈಸ್ ರೋಡಲ್ಲಿ ಏನಿದೆಯೋ ಅದೇ ಥರ ತುಂಬ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಪಾಯಿಂಟ್ಸ್ ಕೊಡೋ ಪ್ಲ್ಯಾನ್ ಇದು. ಸೊ ಇವರು ಏನು ಮಾಡ್ತಿದ್ದಾರೆ ಅಂದರೆ ಟೋಟಲ್ 28 ಎಕ್ಸಿಟ್ ಎಂಟ್ರಿ ವಿತ್ ಟೋಲ್ಸ್. ಈ ಮೈಸೂರಿಂದ ಏನು ಬೆಂಗಳೂರು ಹೈವೇ ಇದೆಯೋ ಇದರಲ್ಲಿ 28 ಕಡೆ ಅವರು ಎಕ್ಸಿಟ್ ಪಾಯಿಂಟ್ಸ್ ಕೊಟ್ಟು ಎಕ್ಸಿಟ್ ಪಾಯಿಂಟ್ಸಲ್ಲೇ ಟೋಲ್ ಕಲೆಕ್ಟ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದರಿಂದ ಒಂದು ಅವ್ರ ಟೋಲ್ ಕಲೆಕ್ಷನ್ನು ಕರೆಕ್ಟಾಗಿ ಮಾಡ್ಕೋಬೋದು. ಅದ್ರ ಜೊತೆಗೆ ಇವಾಗೇನು ಜನ ಹೇರಾಬೇರಿ ನುಗ್ತಾ ಇದ್ದಾರೋ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನು ಅಡಿಷ್ನಲ್ ಎಕ್ಸಿಟ್ ಪಾಯಿಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಒಂದು ಜನ ರಿವರ್ಸ್ ಡೈರೆಕ್ಷನ್ ಆಗಲಿ ಅಥವಾ ಎಲ್ಲಂದರೆ ಅಲ್ಲಿ ಎಕ್ಸಿಟ್ ಆಗೋದಾಗಲಿ ಅದು ಕೂಡ ತಡಿಬೋದು. ಅದ್ರ ಜೊತೆಗೆ ಇವರು ಲೂಪ್ ಏನು ನಾವು ನೈಸ್ ರೋಡಲ್ಲೂ ನೋಡಿದ್ದೀವಿ, ಎಕ್ಸಿಟ್ಗೆ ಕರೆಕ್ಟಾಗಿ ಲೂಪ್ ಕೊಟ್ಟಿರ್ತಾರೆ. ಸೊ ಆ ಲೂಪಲ್ಲಿ ಅವನು ಹೋಗಿ ಆರಾಮಾಗಿ ಎಕ್ಸಿಟ್ ಆಗ್ಬೋದು. ವೆರಾಸ್ ಇವಾಗ ಇದ್ದಿದ್ದೆ ಏನಂದರೆ ಹೈವೇಯಲ್ಲೇ ಇಮಿಡಿಯೇಟ್ ಎಕ್ಸಿಟ್ ಇರೋದ್ರಿಂದ ಇಮಿಡಿಯೇಟಾಗಿ ನುಗ್ಗೋದು, ಅದೇ ಎಕ್ಸಿಟಲ್ಲೇ ನುಗ್ತಾಯಿದ್ರು. ಸೊ ತುಂಬ ಇದರಿಂದ ಅನಾನುಕೂಲ ಆಗ್ತಾಯಿತ್ತು. ಇವಾಗ ಅದೆಲ್ಲ ಎಲಿಮಿನೇಟ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಲೂಪಲ್ಲೇ ಎಕ್ಸಿಟ್ ಮಾಡೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಆಲ್ಮೋಸ್ಟ್ ಮೇಜರ್ ಏನು ಲೂಪೋಲ್ಸ್ ಇದಾವೋ ಆ ಎಲ್ಲ ಲೂಪೋಲ್ಸು ಈ ಪ್ರಾಜೆಕ್ಟ್ ಮುಖಾಂತರ ಫಿಕ್ಸ್ ಮಾಡೋ ಉದ್ದೇಶ. ಸೊ ಇದು ರೀಸೆಂಟಾಗಿ ಅಂದರೆ ಇದು 2023ಯಲ್ಲೇ ಇದಕ್ಕೆ ಏನು ರೋಡ್ ಮ್ಯಾಪ್ ಪ್ಲ್ಯಾನ್ ಆಗಿತ್ತು. ಬಟ್ ಅದಾದಮೇಲೆ 2024ರಲ್ಲಿ
ಬಿಫೋರ್ ಎಲೆಕ್ಷನ್ ಅನ್ಕೊತೀನಿ ಒಂದು ಮೀಟಿಂಗ್ ಆಗುತ್ತೆ. ಸೊ ಆ ಮೀಟಿಂಗಲ್ಲಿ ಇವೆಲ್ಲ ಕ್ಲಿಯರ್ ಆಗಿದೆ. ಸೊ ಇದು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಬಂದು 712 crores. ಈ 712 crores ಬರೀ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು 346 crores. ಆಮೇಲೆ ಅಡಿಷ್ನಲ್ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾರೆ. ಸೊ ಟೋಟಲ್ ಆಗಿ 15 ಎಕರೆ ಅಲ್ಲ, ಹೆಕ್ಟೇರ್ ಪ್ರದೇಶ ಇದಕ್ಕೆ ಲ್ಯಾಂಡ್ ಅಕ್ವೈರ್ ಮಾಡ್ತಾರೆ. ಅದಕ್ಕೆ ಆಲ್ರೆಡಿ 3A ನೋಟಿಫಿಕೇಶನ್ ಆಯಿತು. ಅದಾದಮೇಲೆ 3D ನೋಟಿಫಿಕೇಶನ್ ಕೂಡ ಆಗಿದೆ. ಈಗ 3G ಕೂಡ 5% ಕಂಪ್ಲೀಟ್ ಆಗಿದೆ. ಬೈ ಮೇ ಇನ್ನೆರಡು ತಿಂಗಳಲ್ಲಿ ಇದು ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಆಗಿ ಟೋಟಲ್ ಲ್ಯಾಂಡ್ ಕಾಸ್ಟ್ 278 ಕೋಟಿ ಲ್ಯಾಂಡ್ ಓನರ್ಸ್ ತಲುಪುತ್ತೆ. ಇನ್ನು ಮಿಕ್ಕಿದ 346 ಕೋಟಿ ಎಕ್ಸ್ಕ್ಲೂಡಿಂಗ್ GST ಇದೇನಿದೆಯೋ ಇದರಿಂದ ಇಷ್ಟರಲ್ಲೇ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಬೆಂಗಳೂರು ಮೈಸೂರು ಹೈವೇ ಅಡಿಷ್ನಲ್ ಸೇಫ್ಟಿ ಪ್ರಾಜೆಕ್ಟ್ ಬಗೆಗಿನ ವಿಡಿಯೋ.